ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನ್ನದ ಯೂಟ್ಯೂಬ್ ಚಾನಲ್. ಬರೀ ಇವತ್ತಿನ ಬ್ಲಾಗ್ ಅನ್ನು ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಜಿಟಿ ಮಳಿ ಚಾಲೂ ಐತಿ. ಹೌದ್ರಿ. ಈಗ ನಾವು ಚಿಕನ್ ತೊಗೊಂಡ್ವಿ. ನೆಕ್ಸ್ಟ್ ಇಲ್ಲಿ ಮೊಸರು ಆಮೇಲೆ ಹಾಲು ತೊಗೊಂಡು ಹೋಗನ್ರಿ. ಪಾಪ ಅದು ನಮ್ಮ ಬೆಕ್ಕು ಬಂದು ಹೊಂಟ್ಬಿಡೋದು ಬೆಳಗ್ಲಿಂತ್ರ. ಹೌದು. ಅದು ನೋಡಿದ್ರೆ ಇನ್ನೊಂದು ಪ್ಯಾಕೆಟ್ ಹಾಲು ಇತ್ತು, ಎಲ್ಲ ಒಡೆದು ಬಿಟ್ಟಿತ್ತು. ಅದು ಬೆಳಗ್ಗೆ ತರಿಸ್ಬೇಕಂದ್ರೆ ಹುಡುಗರು ಜಲ್ದಿನ ಸ್ಕೂಲ್ಗೆ ಹೋಗ್ಬಿಟ್ರೆ. ಈ ಜಪ್ಟೋದವ್ರು ಯಾಕೆ ಈಗ ಫ್ರೀ ಕ್ಯಾಶ್ ಹಾಕೋವಲ್ರಿ. ಅವ್ರು ಫ್ರೀ ಕ್ಯಾಶ್ ಹಾಕಿದ್ರೆ ನಾವು ಏನು ಆರ್ಡರ್ ಮಾಡ್ತೇವೆ. ಅವ್ರು ಫ್ರೀ ಕ್ಯಾಶ್ ಹಾಕಲಿಲ್ಲ ಅಂತ ಹೇಳಿದ್ರೆ ಆರ್ಡರ್ ಮಾಡಂಗಿಲ್ಲ. ನಾವು 4-5 ಪ್ಯಾಕೆಟ್ ಹಾಲಿನ ಪ್ಯಾಕೆಟ್ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿರ್ತೀವಿ. ನಮ್ಗೆ ಹಾಕೋ ಬೆಕ್ಕಿಗೆ ಹಾಕೋ ಅಂತೇಳಿ ಫ್ರೀ ಕ್ಯಾಶ್ ಹಾಕೇ ಇಲ್ಲ ಅವ್ರು. ನೋಡ್ರಿ ಅಂಗಡಿ ಬಂತು ನಮ್ದು. ಅಂಗಡಿಗೆ ಹೋಗೋದು ಈಗ. ಅವಾಗ ನಮಗೆ ಏನು ಬೇಕಾದ ತೊಗೊಂಡೆ ಸೀದಾ ಮನೆ ಕಡೆ ಹೋಗೋದೆ. ಈಗ ನಾವೇನು ಮಾಡತ್ತೀರಿಪ್ಪ ಅಂದ್ರೆ ನಾಳೆ ಬೆಳಿಗ್ಗೆ ಚಿಕನ್ ಪಾರ್ಟಿ ಮಾಡಾಕತ್ತೀವಿ. ಈ ಚಿಕನ್ ಪಾರ್ಟಿ ಯಾಕೆ ಖುಷಿಗೆ ಅಂತೇಳಿ ನಿಮಗೆಲ್ಲ ಗೊತ್ತಾಕೈತಿ. ಸೊ ಬರ್ರಿ ಈಗ ಫಸ್ಟ್ ಅಂಗಡಿ ಹೋಗೋಣ. ಇದು ಮಾಲಿಬಾಲ್ ಪರೋಟ ಅಂದ್ರೆ ಭಾಳ ಫೇಮಸ್ ಇದಾನೆ ಇದು. ಇರ್ಬೋದು. ಯಾಕಂದ್ರೆ ಎಲ್ಲ ಅಂಗಡಿಯಾಗ ಬರೀ ಇವು ಇರ್ತಾವೆ ರೀ. ಎಲ್ಲಿ ನೋಡ್ತೀವಲ್ಲ ಬರೀ ಇವು ಅದಾವ. ಅದಕ್ಕೆ ನಾನು ಒಂದಿದೆ ಬಿರಿಯಾನಿ ಮಸಾಲ ನೋಡ್ರಿ ಅಂಗಡಿ ಭಾರಿತಿದ್ದು. ಇದೆಲ್ಲ ಸ್ನ್ಯಾಕ್ಸ್ ಎಲ್ಲ ಶೇಂಗಾ, ಬಟಾಣಿ, ಬಾದಾಮಿ ಪ್ಯಾಕೆಟ್, ನೋಡಿ ನೆನಪು ಮಾಡ್ಕೊ. ಮತ್ತೇನಾರ ತೊಗೊಳ್ತು ಅಂತ ಹೇಳಿದ್ರೆ ಇಲ್ಲಿ ರೋಡ್ ಮಾತ್ರ ಮಸ್ತ್ ಮಾಡ್ಯಾರ. ಇನ್ನೂ ಮಾಡಾಕತ್ತಾರ. ಈಗ ಅಲ್ಲಿ ಮಾಡದ ಕೆಲಸ ಈಗ ಮುಂದೆ. ಇಲ್ಲದೆಲ್ಲ ಕೆಲಸ ಈಗ ಕಂಪ್ಲೀಟ್ ಆಗೈತಿ. ಕಂಪ್ಲೀಟ್ ಆಗಿಲ್ರಿ. ಮತ್ತೆ ಈಗ ಆಚೆ ಕಡೆ ಕೈ ಹೆಚ್ಚಾರ ನೋಡ್ರಿ. ಅದೇ ಕಾರ್ ನಿಂತತ್ತಾರ ಆ ಕಡೆಗೆ. ಹೌದು ನೋಡ್ರಿ. ಅಲ್ಲಿಂತ್ರ ಮತ್ತೆ ಸ್ಟಾರ್ಟ್ 3ನೇ ರೋಡ್ ಈಗ ಅದ. ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ 4ನೇ ರೋಡ್ ಇದನ್ನ ತೊಗೊಂತಾರೆ ಕೈ ಇದಕ್ಕಲ್ಲ. ಹೌದು. ಇದೆಲ್ಲ ಆದ್ಮ್ಯಾಗ ಮಸ್ತ್ ಕಾಣ್ತೈತೆ ರೋಡ್ ಇದೆ. ಒಂದೊಂದು ಕೈ ತೊಗೊಂತಾರ ಅವರು. ಒಂದು ಟೈಮ್ದಾಗ ರೀ ಏಕ್ತಾ ನಗರ, ತಾಜ್ ನಗರ ಅಂತ ಹೇಳಿದ್ರೆ ಏನು ಇದ್ದಿದ್ದಿಲ್ಲ. ಎಲ್ಲ ಹೊಲ ರೀವು. ಈಗ ನೋಡ್ರಿ ಯಾವ ಪರಿ ಮನೆ ಆಗ್ಯಾವು, ಯಾವ ಪರಿ ಬಿಲ್ಡಿಂಗ್ ಆಗ್ಯಾವು. ಆಮ್ಯಾಗ ಇಲ್ಲಿ ಹೆಂಗೈತ್ರಿಪ್ಪ ಅಂತ ಹೇಳಿದ್ರೆ ಅಕ್ರಮ್ ಸಕ್ರಮ ಆಯಿತು, ಎಣ್ಣೆನೂ ಐತ್ರಿ. ಇಲ್ಲಿ ರೊಕ್ಕ ಇದ್ದಾರೆ ಎಣ್ಣೆ ಹಿಡಿತಾರೆ. ಅಕ್ರಮ್ ಸಕ್ರಮ ಬೇಕ್ರಿಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ರೊಕ್ಕದಾಗ ಆಕೈತಿ. ಬಟ್ ಏನ್ರಿಪ್ಪ ಅಂದ್ರೆ ಅದ್ರ ಮ್ಯಾಗ ಲೋನ್ ಆಗಂಗಿಲ್ಲ. ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತಾವ ಅಂಥೇಳಿ ಅಕ್ರಮ್ ಸಕ್ರಮ್ ಹಿಡಿಯೋಕೆ ಹಿಂದೆ ಮುಂದೆ ಮಾಡ್ತಾರೆ ರೀ. ಅಕ್ರಮ್ ಸಕ್ರಮ್ ಐತಲ್ಲ ನಮ್ಮಂಥ ಬಡ್ರ ಹಿಡಿತಾರೆ ನೋಡಿ. ಹೌದ್ರಿ. ಯಾಕಂದ್ರೆ ಎಣ್ಣೆ ಡೆವಲಪ್ಮೆಂಟ್ ಹಿಡಿಯೋಕೆ ಆಗಂಗಿಲ್ಲ. ನೋಡ್ರಿ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ರಿ ಈಗ. ಇದ್ರ ಮ್ಯಾಗ ಹೋಗೋಣ ಹತ್ತಿ. ಇದ್ರ ಮ್ಯಾಗ ಹತ್ತವನ ಅಲ್ಲೋ ನಾವು ನಮಗೆ ಇಳಿಸ್ತಾರೆ ಅವ್ರೆ. ನಾವು ಕೆಲಸ ಮಾಡತ್ತೀರಿ, ನೀವು ಅದೇ ಮಾತಾಡ್ತೀರಿ ಅಂತಾರೆ. ಹಿಂಗಾಗಿ ಅಂತ ಏನು ರಿಸ್ಕ್ ತೊಗೊಳೋದು ಬೇಡ. ಅದ್ರ ರಿಸ್ಕ್ ತೊಗೊಳೋಣ ನೋಡಿ. ಯಾಕಂದ್ರೆ ಈ ಕಡೆ ರೊಜ್ಜ ಐತಿ. ವರ್ಷ ನೋಡಿ ಹತ್ತಕ್ಕೈತಿ ಇಲ್ಲಿ. ಆಚೆ ಕಡೆ ಹೋಗೋಣ. ಈ ಕಡೆ ಹೋಗೋಣ. ಆಚೆ ಕಡೆ ಹೋಗಿ ನಮ್ಮ ರೋಡ್ ಹಿಡ್ಕೊಂಡು ಹೋಗೋಣ ನೋಡಿ. ಹೆಂಗೈತ್ರಿ ಲುಕ್? ಮಸ್ತ್. ಇವತ್ತಂತ ನೋಡ್ರಿ ನಮಗೆ ಸಿಕ್ಕಾಪಟ್ಟೆ ಖುಷಿ ಆಗೈತ್ರಿ. ಇವತ್ತು ಆ ಖುಷಿಗೋಸ್ಕರ ನಾನು ಮನೆ ಒಳಗೆ ಚಿಕನ್ ಬಿರಿಯಾನಿ ಆಮೇಲೆ ಮೊಸರು ಚಟ್ನಿ ಏನಾದರೂ ಸ್ವಲ್ಪ ಸ್ವೀಟ್ ಮಾಡ್ಬೇಕಂತ ಮಾಡತ್ತೀನಿ ರೀ. ಇದೆಲ್ಲ ಯಾಕೆ ಏನು ಅನ್ನೋದು ನೀವು ನಮ್ಮ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ರಿ, ಗೊತ್ತಾಗ್ತೈತಿ ಯಾವ ಖುಷಿಗೋಸ್ಕರ ನಾವು ಇಷ್ಟೆಲ್ಲ ಇವತ್ತು ಸ್ಪೆಷಲ್ ಮನೆ ಒಳಗೆ ಅಡುಗೆ ಮಾಡತ್ತೀನಿ ಅನ್ನೋದು. ಹಂಗೆ ನೋಡಿದ್ರೆ ನಾವು ಈ ಖುಷಿಗೈತಲ್ಲ ಮಟನ್ ಬಿರಿಯಾನಿ ಮಾಡ್ಬೇಕು. ಬಜೆಟ್ ಪ್ರಾಬ್ಲಮ್ ಐತಿ, ಹೀಗಾಗಿ ಚಿಕನ್ ಬಿರಿಯಾನಿ ಮಾಡಕತ್ತೀವಿ. ನೋಡ್ರಿ ಇವತ್ತು ಗ್ಯಾಸು ಹೊರಗೆ, ಆಮ್ಯಾಗ ಅಡುಗೆ ಮಾಡುವಂಥ ಪಾತ್ರೆಗಳು ಹೊರಗದಾವು. ಆಮ್ಯಾಗ ಉಳ್ಳಾಗಡ್ಡಿ, ಫಸ್ಟ್ ಉಳ್ಳಾಗಡ್ಡಿ ಬೇಕ್ರಿ ಭಾಳಷ್ಟು. ಅದಕ್ಕೆ ಉಳ್ಳಾಗಡ್ಡಿ ಹೆಚ್ಕೊಂಡ್ಮೇಲೆ ನೆಕ್ಸ್ಟ್ ಪೊಸಿಷನ್ ಇದನ್ನ ಮಾಡ್ಬೇಕಂತ ಹೇಳಿ ಉಳ್ಳಾಗಡ್ಡಿ ಹೆಚ್ಕೊಳಕತ್ತೇನೆ ಫಸ್ಟ್. ಸ್ವಲ್ಪ ಹುಡುಗರು ಇದ್ವು ಅಂದರೆ ಕೈಗೆ ಆಸರ ಆಗ್ತದ್ವ. ಅವರು ಪರೀಕ್ಷೆ ಇವತ್ತು ಅವ್ರು ಬರೋದ್ರೊಳಗೆ ನಾವು ಮಾಡಿಡ್ಬೇಕಂತ ಅವ್ರು ಹೇಳಿಗ್ಯಾರ. ನಾವು ಬರೋದ್ರೊಳಗೆ ಮಾಡಿಡ ಮಮ್ಮಿ ಎಲ್ಲ ಖುಷಿ ನೀವಿಬ್ಬರ ಹಂಚ್ಕೊಂಡಿರಿ ಅಂತಂದು ಹೇಳಿ ಇಲ್ಲಿ ತಗೋಬಾ ನೀವು ಬರೋವಂತ್ರಿ ಅಂತಂದು ಹೇಳಿರಿ. ಇದು ಮಾಡಲ್ಲ ಸ್ವೀಟ್ ಒಳಗೆ ಫಿರ್ನಿ ಮಾಡ್ಬೇಕಂದ ಅದಕ್ಕೆಲ್ಲ ಐಟಮ್ ಮಸ್ತ್ ಮಾಡ್ತೀನಿ ನೀನು. ಅದಕ್ಕೆಲ್ಲ ಐಟಮ್ ಭಾಳ ಬೇಕ್ರಿ. ಅದಕ್ಕೆ ಕವ್ವಾ ಬೇಕು, ಆಮೇಲೆ ಮಿಲ್ಕ್ ಮಾಡ್ಬೇಕು. ಹತ್ತಿಲ್ರಿ ಇದು ಕಾಣಂಗಿಲ್ಲ. ಅದು ಹೊರಗೆ ಫುಲ್ ಬೆಳಕತ್ತಲ್ಲ ಕಾಣಂಗಿಲ್ಲ. ಹತ್ತೈತಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಫಸ್ಟ್ ಬಿರಿಯಾನಿ ಮಾಡ್ಬೇಕಂತಂದು ಹೇಳಿದ್ರೆ ಉಳ್ಳಾಗಡ್ಡೆನ ಚಲೋ ಹೊತ್ನಾಗ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ. ಹಂಗಾಗಿ ಈಗ ಫ್ರೈ ಮಾಡ್ಕೊಂಡ್ರಿ ಉಳ್ಳಾಗಡ್ಡೆ ಫಸ್ಟ್.
ಎಣ್ಣೆ ಕಾಯಿಲ್ರಿ. ಈಗ ನೋಡ್ರಿ ನಾವು ಉಳ್ಳಾಗಡ್ಡಿನ ಫ್ರೈ ಮಾಡಕ್ಕೆ ಇಟ್ಟಿವಲ್ಲ, ಉಳ್ಳಾಗಡ್ಡಿ ಜಲ್ದಿನ ಫ್ರೈ ಆಗ್ಬೇಕಂತಂದು ಹೇಳಿದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಇವಾಗ ನಾ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕೈಯಾಡಿದ್ವಿ ಅಂತ ಹೇಳಿದ್ರೆ ಉಳ್ಳಾಗಡ್ಡಿ ಜಲ್ದಿನ ಫ್ರೈ ಆಗ್ತಾವ್ರಿ, ಜಲ್ದಿ ಗೋಲ್ಡನ್ ಬ್ರೌನ್ ಬರ್ತಾವ್ರಿ ಅವು. ಏನಿದೆ ಡಬರಿ ಆಡೋದಲ್ಲ ಈ ಕಡೆ ಅದನ್ನ ಉಳ್ಳಾಗಡ್ಡಿ ಫ್ರೈ ಮಾಡಕ್ಕೆ ಇಟ್ಟೇನ್ರಿ. ಈ ಕಡೆ ಅದು ಅನ್ನ ಮಾಡ್ಕೋಬೇಕಲ್ರಿ, ಅದಕ್ಕೆ ಸ್ವಲ್ಪ ನೀರು ಕುದಿಯಕ್ಕೆ ಇಟ್ಟೇನ್ರಿ ನಾನು. ಅದು ಕುದ್ದ ಮೇಲೆ ಅದಕ್ಕೆಲ್ಲ ಮಸಾಲೆ ಹಾಕಿ ಅದ್ರೊಳಗೆ ಅಕ್ಕಿ ಹಾಕಿ ಅನ್ನ ಮಾಡ್ಕೋಬೇಕ್ರಿ. ಅದನ್ನ ಬೇರೆ ಏನ್ರಿ ಜಡಿ ಬೂಟಿ ಅಂದ್ರೆ ಅವು ನನಗೂ ಅಷ್ಟು ಗೊತ್ತಲ್ತಗ. ಈಗ ಚಕ್ರ ಮಗ್ಗಿರಿ ಇವು ಯಾ ಜಡಿ ಬುಟ್ಟಿ ಎಲ್ಲ ಏನಲ್ರಿ. ಈಗ ಇದ್ರೊಳಗೆ ಹಾಕೊಳ್ಳನ್ರಿ ನೀರೊಳಗೆ ಅಂದ್ರೆ ಮತ್ತೆ ಹಾಕ್ತೇನೆ ತಡ್ರಿ. ಎಲ್ಲ ಮಸಾಲೆ ಎಲ್ಲ ಇವು ಒಂದು ಎಲ್ಲ ಹಾಕಿದ್ರೆ ಅಡುಗೆ ಮಸ್ತ್ ಆಕೈತಿ. ಇದು ಏಲಕ್ಕಿ ನೀರೆಲ್ಲ ಕುದ್ದು ಅದ್ರದ್ದು ಫ್ಲೇವರ್ ಮಸಾಲೆ ಫ್ಲೇವರ್ ಎಲ್ಲ ನೀರೊಳಗೆ ಹೋಗ್ತೈತಲ್ಲ, ಅವಾಗ ಅನ್ನ ಭಾಳ ಟೇಸ್ಟ್ ಆಗ್ತೈತ್ರಿ. ಅದು ಘಮ ಘಮ ಅಂತತ್ರಿ. ಅದಕ್ಕೆ ಇವನ್ನೆಲ್ಲ ನೀರೊಳಗನ ಹಾಕೋಬೇಕ್ರಿ ನಾವೀಗ ಕುದಿಯಕ್ಕೆ. ಅಂದ್ರೆ ಅನ್ನಕ್ಕೆ ಸುಗಂಧ ಬರಕ್ಕೆ ಇವೆಲ್ಲ ಹಾಕ್ಬೇಕನ್ನ ಹಾಕ್ಬೇಕ್ರಿ ಅವನ್ನ. ಆಮೇಲೆ ಚಕ್ಕಿ ಹಾಕಿನಲ್ರಿ, ಚಕ್ಕಿ, ಏಲಕ್ಕಿ, ಚಕ್ರ ಮಗ್ಗಿ, ಆಮೇಲೆ ಪಲಾವ್ ಎಲೆ ಅಷ್ಟು ಹಾಕೇನ್ರಿ. ಆಮೇಲೆ ಒಂದೆರಡು ಇವನ್ನ ಹಾಕೊಂಡ್ರಿ ಕಾಳು ಮೆಣಸು. ಇದು ಚಲೋ ಹೊತ್ನಾಗ ಕುದಿಯಕ್ಕೆ ಬಿಟ್ಬಿಡ್ರಿ ನೀರು. ಇದು ನೋಡು ಚೆಕ್ ಮಾಡಿದ್ವು ನಮ್ಮಿ ಉಳ್ಳಾಗಡ್ಡಿ ಫ್ರೈ ಆಗ ನೋಡವು ಹೊಗೆ ಮಾತ್ರ ಬರಾಗ್ತೈತಿ. ಇನ್ನೂ ಆಗ್ಬೇಕು ನಾ ಫ್ರೈ ಐತೆ ಜಿಂಗಿ ಆದಂಗೆ ಆಗ್ಬೇಕ್ರಿ ಈಗ ಅವು ಕರ್ಕರಗೆ ಕರ್ಕರ್ಗಲ್ರಿ ಕೆಂಪು ಕೆಂಪಗೆ. ಕೆಂಪಗೆ ನಮ್ಮ ಮನೆ ಬಾಜು ಏನು ಕಾಲೇಜ್ ಐತಲ್ರಿ, ಕಾಲೇಜ್ನಾಗ ವರ್ಕ್ ನಡೆದೈತಿ. ಸೊ ಹಿಂಗಾಗಿ ನೋಡ್ರಿ ಅವು ಎಂಗ್ಲರ್ ಪೈಪ್ ಮ್ಯಾಕ್ ಕೂಡ ಇದು ಬಂದೈತೆ ರೀ ಕ್ರೇನಿನ ವರ್ಕ್ ಸೂಪರ್ ಆಕೈತ್ರಿಪ್ಪ. ಇದು ಎಷ್ಟ್ರ ಹೈಟ್ ಇರಲಿ ಎಷ್ಟ್ರ ವೇಟ್ ಇರಲಿ ಭಾರಿ ಮಸ್ತ್ ವರ್ಕ್ ಮಾಡ್ತೈತ್ರಿ. ಇದು ಏನು ಫ್ರೈ ಆಗ್ಯಾವು ಇಲ್ರಿ ಇನ್ನೂ ಆಗ್ಬೇಕು. ಹಾಂ ಮಳೆ ಕ್ಲೈಮೇಟ್ ಮಾತ್ರ ಮಸ್ತ್ ಐತ್ರಿ ನೋಡ್ರಿ. ಚಾಲು ಆತು ಜಡ್ಜಿ ಮಳೆ. ನಾವು ಜಡ್ಜಿ ಮಳೆ ಒಳಗೆ ಅಡುಗೆ ಮಾಡಾಕತ್ತೀವಿ. ಈಗೇನು ಲೊಕೇಶನ್ ಶಿಫ್ಟ್ ಏನ ಈಗ ಇಲ್ಲಿಲ್ರಿ ಬೇಡ ಇಲ್ಲೇ ಮಾಡೋದಂದಿ. ಅಷ್ಟು ಜಿಟಿ ಬಂದ್ರೆ ನೀರು ಸಿಡಿಯಂಗಿಲ್ಲ. ಹಾಂ ಜೋರ್ ಬಂದ್ರೆ ಮತ್ತೆ ಸಿಡಿತಾವು, ಮತ್ತು ಲೊಕೇಶನ್ ಅವಾಗ ಚೇಂಜ್ ಮಾಡಬೇಕ. ಬೆಳಗ್ಗೆ ಅಂಥ ಪರಿಯನ್ನ ಇದ್ದಿದ್ದಿಲ್ರಿ, ಮಳೆ ಮಾಡಿತ್ತ ಆದ್ರೆ ಮಳೆ ಇದ್ದಿದ್ದಿಲ್ಲ. ಈಗ ಮಾಡೋ ಐತಿ ಮಳೆನೂ ಐತಿ ನೋಡ್ರಿ. ಈಗ ಅಡುಗೆ ಮಾಡೋಕ್ಕೇನು ತೊಂದರೆ ಆಗಂಗಿಲ್ಲ. ಮತ್ತು ಹಿಂಗೆ ಅನ್ಕೊಂತ ಅಡುಗೆ ಮಾಡೋದು ಮತ್ತೆ ಏನು ಮಾಡ್ತೀವಿ. ನಾವೇನಾರ ಸ್ಪೆಷಲ್ ಮಾಡ್ಬೇಕು ಅಂತ ಹೊರಗೆ ಬರ್ತೀವಿ, ಇದೆಲ್ಲಿ ಮಳಿಗೆ ಗೊತ್ತಾಕೈತು ಏನು ಮಳೆ ಬಂದೇ ಬಿಡ್ತೈತಿ. ನಾನು ಬಂದ್ಯಾ ಅಂಥೇಳಿ ಬರ್ಲಿ ಬಿಡ್ರಿ. ನೋಡಿ ಉಳ್ಳಾಗಡ್ಡಿ ಫ್ರೈ ಆಗ್ಯಾವನ ಇಲ್ಲ ಫ್ರೈ ಮಾಡಕತ್ನಿ 3 ದಿನ ಆಯ್ತು ಹೊತ್ತಿಗೆ. ಏನಾಗ್ಯಾವು ವಾವ್. ಈಗ ಸ್ವಲ್ಪ ಬರತ್ತೆ ಕಲರ್ ಗೋಲ್ಡನ್ ಬ್ರೌನ್. ಇನ್ನೊಂದು ಸ್ವಲ್ಪ ಹೊತ್ತು ಉಳ್ಳಾಗಡ್ಡಿ ನೋಡ್ರಿ ಈ ಥರ ಆಗ್ಬೇಕ್ರಿ ಮಸ್ತಾಗಿ. ಅಂದ್ರೆ ಅದ್ರ ಫ್ಲೇವರೇ ಬೇರೆ ಆಗ್ಬಿಡ್ತೈತ್ರಿ. ಅಷ್ಟು ಚಲೋ ಬಿರಿಯಾನಿದು ಮಸ್ತ್ ಬರ್ತೈತ್ರಿ ರುಚಿ. ಈಗ ಇದ್ರೊಳಗೆ ನಾ ಏನು ಮಾಡ್ತೀನಿ ಅಂದ್ರೆ ಸೈಡ್ನಾಗ ಒಂದು ಸರಸ್ಕೋಬೇಕ್ರಿ. ಆಮೇಲೆ ನಡಕ್ಕೆ ಎಣ್ಣೆ ಕುದಿದಿರ್ತೈತಲ್ರಿ ಅಲ್ಲಿ ಲವಂಗನ ಹಾಕ್ಬೇಕು. ಆಮೇಲೆ ಏಲಕ್ಕಿನ ಈ ಥರ ಸುಲ್ದು ಹಾಕೋಬೇಕ್ರಿ. ಇಡೀ ಹಾಕಿದ್ವಿ ಅಂದ್ರೆ ಅದ್ರದ್ದು ಫ್ಲೇವರ್ ಬರಂಗಿಲ್ಲ ರೀ ಏಲಕ್ಕಿದ. ಹಾಗಾಗಿ ಚಕ್ಕಿನ ಹಾಕ್ಕೊಳಕತ್ತೀನಿ ರೀ ಈಗ. ಆಮೇಲೆ ಚಕ್ರ ಮುಗ್ಗಿ ರೀ ಇವೊಂದಿಷ್ಟು ಹಾಕೊಳ್ಳೋಣ್ರಿ. ಆಮೇಲೆ ಅನ್ನದ್ದೆಲೆ, ಕಾಳು ಮೆಣಸು ಒಂದೆರಡು, ಅಷ್ಟೊಂದೀಗ ಕುಡಿಸ್ಬಿಡಣ್ರಿ. ಹಿಂಗೆ ನೋಡ್ರಿ ಈಗ ಎಷ್ಟು ಮಸ್ತ್ ಬರತ್ತೈತ್ರಿ ಉಳ್ಳಾಗಡ್ಡೆದು ವಾಸನೆ.
ಭಾರಿ ಬರತ್ತೈತ್ರಿ. ಇದು ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಅವನ್ನ ತಕ್ಕೊಬೋದ್ರಿ. ನೀವು ತಕ್ಕೊಂಡು ಆಮೇಲೆ ನೀವು ಚಿಕನ್ ಹಾಕಿ ಮೇಲೆ ಡೆಕೋರೇಟ್ ಮಾಡಕ್ಕೆ ಬೇಕು ನಮಗೆ ಉಳ್ಳಾಗಡ್ಡಿ ಅಂತ ಹೇಳಿದ್ರೆ ತಕ್ಕೊಬೋದ್ರಿ. ನಾನು ತಗೊಳತ್ತಿಲ್ಲ ರೀ, ಯಾಕಂದ್ರೆ ಗ್ರೇವಿ ಚಲೋ ಇತ್ತು, ಮಸ್ತ್ ಭಾಳ ಇತ್ತಂದ್ರೆ ಬಿರಿಯಾನಿ ಮಸ್ತ್ ಆಗ್ತೈತೆ ರೀ. ಗ್ರೇವಿ ಕಡಿಮೆ ಆತಂತ ಹೇಳಿದ್ರೆ ಅಷ್ಟು ಟೇಸ್ಟ್ ಆಗಂಗಿಲ್ಲ ರೀ. ನಮಗೆ ಗ್ರೇವಿ ಭಾಳ ಬೇಕಂತ ನಾನು ಉಳ್ಳಾಗಡ್ಡಿನ ಇಲ್ಲಿ ತಗೊಳಕತ್ತಿಲ್ಲ. ಈಗ ಮಸಾಲೆ ಸ್ವಲ್ಪ ಕುದಿಲ್ಲ ಅವೆಲ್ಲ ಈಗ ಒಣ ಮಸಾಲೆ ಹಾಕಿದ್ದೆ. ಇದನ್ನೆಲ್ಲ ಮಿಕ್ಸಿಂಗ್ ಆತೆ. ಇದು ಮಿಕ್ಸಿಂಗ್ ಆತ್ರಿ. ಆಮೇಲೆ ಇಲ್ಲಿ ನೋಡ್ರಿ ನಾವು ಅನ್ನ ಮಾಡ್ಕೋಬೇಕಂತೇಳಿ ನೀರು ಇಟ್ಟಿದ್ವಲ್ಲ ಹೆಸರು ನೋಡ್ರಿ ಮಸ್ತ್ ಕುದಿ ಆತತ್ರಿ. ಆಮೇಲೆ ಸ್ಮೆಲ್ಲು ಮಸ್ತ್ ಬರತೈತಿ. ಈಗ ನಾವು ನಮ್ಗೆ ಎಷ್ಟು ಬೇಕಲ್ರಿ ಅಕ್ಕಿನ ನೀವು ಒಂದು ಕಾಲ್ಪೋ ಆದ್ರೆ ಒಂದು ಕಾಲ್ಪೊಂದು ಮಾಡ್ಕೊಬೋದ್ರಿ. ಇದಕ್ಕಿನ್ನೂ ಸ್ವಲ್ಪ ನೀರು ಹೆಚ್ಚಿಗೆ ಇಟ್ಟು ಈಗ 2 ಕಾಲ್ಪೊಂದು ಅಂದ್ರೆ 2 ಕಾಲ್ಪೊಂದು ಮಾಡ್ಕೊಬೋದ್ರಿ. ನಾನು 1.5 ಕಾಲ್ಪೊಂದು ಮಾಡಾಕತ್ತೀನಿ ರೀ ಬಿರಿಯಾನಿಗೆ. ಈಗ ಇಷ್ಟು ನೀರು ಹಾಕೀನಿ ನಾನು. ಈಗ ಅಕ್ಕಿ ತೊಳೆದು ಹಾಕೊಂಡ್ರಿ. ನೀವು ಅಕ್ಕಿ ಯಾವ್ದು ಬೇಕಾದ್ರೆ ಹಾಕೋಬೋದ್ರಿ. ಅಂದ್ರೆ ಸ್ವಲ್ಪ ಚಲೋ ಅಕ್ಕಿನ ತೊಗೋಬೇಕ್ರಿ. ಬಾಸ್ಮತಿ ಅಂತ ಬಾಸ್ಮತಿ ರೈಸ್ ಊಟ ಮಾಡೋರು ಬಾಸ್ಮತಿ ತೊಗೊಂಡು ಮಾಡ್ಬೋದ್ರಿ. ನಮಗೆ ಬಾಸ್ಮತಿ ಅಂತ ಅಷ್ಟು ಏನು ಇಷ್ಟ ಆಗಂಗಿಲ್ಲ ರೀ. ಅದೆಷ್ಟು ಶುದ್ಧ ಆಗ್ತೈತಲ್ರಿ ಅನ್ನ, ನಮಗೆ ಚಲೋ ಆಗಿಲ್ಲ ರೀ. ಹಾಗಾಗಿ ನಾವು ಈಗ ಚಂದನ್ ರೈಸ್ ತೊಗೊಂಡು ಮಾಡಾಕತ್ತೀವಿ ರೀ. ಅದ್ರ ನಿಂತ್ರ ಮಸ್ತ್ ಆಕತ್ರಿ. ಈಗ ನಾನು ಅಕ್ಕಿ ತೊಳೆದು ಹಾಕಿನ್ರಿ. ಈಗ ಉಪ್ಪುನ ಇದ್ರ ಜೋಡಿನ ಹಾಕೊಂಬಿಡೇನ್ರಿ. ಅನ್ನಕ್ಕೆ ಎಷ್ಟು ಬೇಕಲ್ರಿ ಉಪ್ಪು ಅಷ್ಟು ಉಪ್ಪು ಹಾಕನ್ರಿ. ಅದು ಏನಾದರೂ ಉದುರು ಇತ್ತಂತ ಹೇಳಿದ್ರೆ ಅಷ್ಟಕ್ಕೆ ನೀವು ಅಳಿ ಬಿಟ್ಬಿಡ್ರಿ. ಅದೇನಾದ್ರೂ ಮಿಜ್ಜ ಹಾಕತ್ತಿತ್ತು ಅನ್ನ ಆಗೈತಪ್ಪ ಇನ್ನೂ ನೀರು ಅದಾವ ಅಂತ ಹೇಳಿದ್ರೆ ನೀವು ಬಸ್ಕೋಬೋದು. ಇದು ನೋಡೋಣ್ರಿ ಕುದಿಯ ಮುಂದೆ ಗೊತ್ತಾಗ್ತೈತಿ. ಆಮೇಲೆ ಬಸ್ಕೊತ್ತಂದ್ರೆ ಬಸ್ಕೊಳ್ಳೋಣ್ರಿ. ಈಗ ಇದಕ್ಕೆ ಚಿಕನ್ ಹಾಕೊಳ್ಳೋಣ್ರಿ ನಾವು. ಚಿಕನ್ನ ಕ್ಲೀನಾಗಿ 1-2-3 ನೀರಲ್ಲೇ ತೊಳೆದು ಫಸ್ಟ್ ಇಡ್ಬೇಕ್ರಿ. ಯಾಕಂದ್ರೆ ನೀರೆಲ್ಲ ಹೋಗ್ಬೇಕ್ರಿ. ನೀರು ಇದ್ದಿದ್ದು ಹಾಕ್ಬಾರ್ದ್ರಿ ಚಿಕನ್ನ. ಇದಕ್ಕೆ ಅರಿಶಿನ ಹಾಕೊಳ್ಳೋಣ್ರಿ 1 ಟೀ ಸ್ಪೂನ್ ಅಷ್ಟೇ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಇದು ಮತ್ತು ಬೆಳ್ಳುಳ್ಳಿ ಅಲ್ಲ ಎರಡೂ ಮಿಕ್ಸ್ ಮಾಡಿ ಅರ್ದಿದ್ರಿ ಇದು. ಖಾರ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರನ ಹಾಕೋರಿ. ಇದು ಕಸ್ತೂರಿ ಮೆಂತಿ, ಧನಿಯಾ ಪೌಡರ್, ಚಿಕನ್ ಮಸಾಲ, ಗರಂ ಮಸಾಲ ಪುಡಿ ರೀ. ಇದು 10 ರೂಪಾಯಿಗೆ ಒಂದ್ರದ್ದು ಬಿರಿಯಾನಿ ಮಸಾಲ ಪ್ಯಾಕೆಟ್ ರೀ. ಇದನ್ನು ಪೂರ ಹಾಕೊಳ್ಳೋಣ್ರಿ. ಅಂದ್ರೆ ಬಿರಿಯಾನಿದು ಮಸ್ತ್ ಬರ್ತೈತೆ ಫ್ಲೇವರ್. ಆಮೇಲೆ ರುಚಿನೂ ಭಾಳ ಬರ್ತೈತೆ ರೀ. ಆಮೇಲೆ ಕೊತ್ತಂಬರಿ ಮತ್ತು ಪುದೀನಾನ ಇದನ್ನು ನಾವು ತೊಳೆದ ಮೊದಲೇ ಎಲ್ಲ ಫ್ರಿಜ್ನಾಗ ಇಟ್ಟಿರ್ತೀವಿ ರೀ. ಈಗ ಕಟ್ ಮಾಡಿ ಹಾಕೊಳತ್ತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು, ಹಸಿಮೆಣ್ಸಿನ್ಕಾಯಿ 1-2 ಕಟ್ ಮಾಡಿ ಹಾಕೊಳ್ಳೋಣ್ರಿ. ಆಮೇಲೆ ಅರ್ಧ ಪ್ಯಾಕೆಟ್ ಮೊಸರು ಹಾಕೊಳ್ಳೋಣ್ರಿ. ಈಗ ಇದನ್ನೆಲ್ಲ ಹಾಕಿದ್ವಲ್ರಿ ನಾವು ಚಲೋದ್ನಾಗ ಕೈ ಆಡೋಣ್ರಿ. ಈಗ ನೋಡ್ರಿ ಚಲೋ ಹೊತ್ನಾಗ ಕೈ ಆಡಿದ್ನಲ್ರಿ. ಈಗ ಇದ್ರ ಮೇಲೆ ಪರಾತ ಮುಚ್ಚಿ ಈಗ ಇದು ಚಿಕನ್ ಎಲ್ಲ ಕುದಿಬೇಕ್ರಿ ಮಸಾಲೆ ಜೋಡಿ. ಹಂಗೆ ಕುದಿಯೋವರೆಗೂ ಬಿಟ್ಬಿಡ್ರಿ. ಈಗ ಇದು ಅಲ್ಲಿವರೆಗೂ ಅನ್ನ ಆಗ್ತತ್ರಿ. ಆಮೇಲೆ ನಾವು ಸೆಟ್ ಮಾಡ್ಕೊಬೋದ್ರಿ. ವಾವ್, ಏನಿದೆ ಬಿರಿಯಾನಿ? ಬಿರಿಯಾನಿ ಅಲ್ರಿ ಅದು ಇನ್ನು ಗ್ರೇವಿ 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 ಸೂಪರ್ ಆಗತ್ತಲ್ಲ. ಅಕ್ಕಿನ ಹಾಕ್ಬಾರ್ದು ಹಂಗೆ ತಿನ್ಬೇಕು ಅನಿಸ್ತತಲ್ಲ. ಅದ್ರ ಜೋಡಿ ಒಂದು 120 ಎಷ್ಟು ರೊಟ್ಟಿ ತೊಗೊಂಬಂದು ರೊಟ್ಟಾಗ ಹಾಕ್ಯಂದು ಹೊಡ್ಯಾಕತ್ತೀನಿ ಚಕಡೆ. ನೀನು ನನಗತ್ತಿ 120 ಎಷ್ಟು ನನಗೆ ಹೇಳಾಕತ್ತೀನಿ ಕೇಳಾಕತ್ತೀನಿ ನಿಮ್ಗೆ.
ಹೆಂಗೆ ಕಾಣಕತ್ತೈತೆ ನೋಡ್ರಿ ಗ್ರೇವಿ ಮಾತ್ರ ಸೂಪರ್ ಆಗೈತಿ. ಅನಾಹುತ ಸ್ಮೆಲ್ ಇರ್ತದ್ರದ್ದು. ವಾಸನೆ ಮಾತ್ರ ಘಮ್ ಅನ್ನತ್ತ ಬಿಡ. ಭಾರಿ ಆಗೈತೆ ಬಿಡಪ್ಪ. ಹಿಂಗೆ ಆಗ್ಬೇಕಂದ್ರೆ ಇಷ್ಟೆಲ್ಲ ಮಸಾಲೆ ಹಾಕ್ಬೇಕಲ್ಲ ಅದಕ್ಕೆ. ಎಲ್ಲ ಮಸಾಲೆ ಹಾಕ್ಬೇಕ್ರಿ, ಅಂದ್ರೆ ಅದು ಟೇಸ್ಟ್ ಬರೋದ್ರಿ. ಮತ್ತು ಇದಕ್ಕಿನ್ನೂ ಕೊಬ್ಬರಿ ಇಲ್ಲ, ಟಮಾಟೆ ಹಣ್ಣಿಲ್ಲ, ಏನಿಲ್ಲ ನೋಡ್ರಿ. ಬರೀ ಸುಕ್ಕ ಮಸಾಲೆ ಅಷ್ಟ ಹಾಕಿ ಮಾಡಿದ್ದು ಎಷ್ಟು ಚಲೋ ಆಗೈತೆ ನೋಡ್ರಿ ಗ್ರೇವಿ. ನಾವಂತ್ರು ಈಗ ಇತ್ತೀಚೆಗೆ ಕೊಬ್ಬರಿ ತಿನ್ನೋದ ಬಿಟ್ಬಿಟ್ಟಿವಿ ಜಾಸ್ತಿ, ಹೌದಿಲ್ರಿ? ಕೊಬ್ಬರಿ ತಿಂದ್ರೆ ನಂಗೆ ಗೊತ್ತಾನ ಇದು ಆಕೈತಿ ಆ್ಯಸಿಡಿಟಿ ಪ್ರಾಬ್ಲಮ್. ಮಸಾಲೆ ಹೆಚ್ಚಿಗೆ ಆದ್ರೆ ಹಿಂಗೆಲ್ಲ ಆಕೈತಿ. ಜಸ್ಟ್ ಲೈಟಾಗಿ ಮಸಾಲೆ ಹಾಕಿ ಎಷ್ಟೆಲ್ಲ ಮಾಡ್ಬೇಕು. ಈಗ ನೋಡ್ರಿ ಅನ್ನ ಅಂತರ ಮಸ್ತ್ ರೆಡಿ ಆಗೈತೆ ಈಗ. ರೈಸ್ ಆಗುತ್ತಲ್ಲ ಈಗ. ಏನು ಫುಲ್ ಮಿಕ್ಸಪ್ ಮಾಡ್ಕೋಬೇಕನ ಈಗ? ಗ್ರೇವಿನೂ ರೆಡಿ ಆಗೈತೆ ಈಗ. ಈಗ ಒಂದು ಸೈಡ್ ಈಗ ಹಾಲು ಬಿಸಿ ಇಟ್ಟೀನಿ ನಾನು ಸ್ವೀಟ್ ಮಾಡಕ್ಕೆ. ಯಾಕಂದ್ರೆ ಇವತ್ತು ನಾನು ಸ್ವೀಟ್ ಮಾಡಬೇಕಾ, ಗುರುವಾರ ಅಲ್ರಿ. ಇಲ್ಲೇ ಈಗ ಹೊರಗೆ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಪಾತಂಗ ಕೊಡ್ತೀರ ಅದಿಲ್ರಿ. ಹೌದಾ? ಇಷ್ಟೆಲ್ಲ ಈಗ ಯಾಕಂತೇಳಿ ನನಗೆ ಅರ್ಥ ಆಗಲಿಲ್ಲ. ಯಾಕೆ ಖುಷಿಗೆ ಅಂತೇಳಿ ಅರ್ಥ ಆಗಲಿಲ್ಲ ತಡ್ರಿ, ಪೂರಾ ಬಿರಿಯಾನಿ ಆಗಲಿ ಹೇಳ್ತೇನಂತ ನಾನು. ಖುಷಿ ಒಂದಲ್ರಿ, ಎರಡದಾವು. ನಿಮಗೆ ಹೇಳ್ತೇವೆ ನಾವು, ಯಾಕಂದ್ರೆ ಯೂಟ್ಯೂಬ್ ಫ್ಯಾಮಿಲಿ ಅಂದ್ರೆ ಎಲ್ಲನೂ ಶೇರ್ ಮಾಡ್ಕೊತೇವೆ ನಾವು, ಇದನ್ನು ಶೇರ್ ಮಾಡ್ಕೊತೀವಿ. ಸೊ ಬಿರಿಯಾನಿ ಕಂಪ್ಲೀಟ್ ಆಗಲಿ, ಅದ್ರ ಬಗ್ಗೆ ಆಮೇಲೆ ಹೇಳೋಣ ಅಂತ. ಹಾಂ, ನಾನು ಮಾಡಕತ್ತಿದ್ದು ಲೇಯರ್ ಬಿರಿಯಾನಿ ರೀ ಇದು. ಅಂದ್ರೆ ಇದನ್ನು ಹಾಕೋಬೇಕ್ರಿ ಮಸಾಲೆ ಮ್ಯಾಗ. ಇದು ಅದರದ್ದು ಸೇರ್ವ ತಗೊಂಡಿದ್ದೆ ರೀ ನಾನು ಗ್ರೇವಿ. ಈಗೆಲ್ಲ ಗ್ರೇವಿ ಆತ್ರಿ, ಎಲ್ಲ ಆತ್ರಿ. ಈಗ ಸ್ವಲ್ಪ ಇದಕ್ಕೆ ಫುಡ್ ಕಲರ್ ಯೂಸ್ ಮಾಡಣ್ರಿ. ಆಮೇಲೆ ಮ್ಯಾಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ, ಅದನ್ನೀಗ ಈಗ ಡೆಕೋರೇಟ್ ಅಂತ ಆತ್ರಿ. ಈಗೇನು ಮಾಡಪ್ಪ ಅಂತ ಹೇಳಿದ್ರೆ ಇದ್ರ ಮೇಲೆ ಮುಚ್ಚಿ ಒಂದು 5 ನಿಮಿಷ ನಾವು ಗ್ಯಾಸ್ ಮೇಲೆ ಇಟ್ಕೊಂಡ್ಬಿಡನ್ರಿ. ಗ್ಯಾಸ್ ಸಣ್ಣಗಿಟ್ಟು ಮಳೆ ಮತ್ತೆ ಚಾಲು ಆತೆ. ಹೌದ್ರಿಪ್ಪ, ಆಗುತ್ತೋ ಆಗಲಿ, ನಮ್ಮದು ಆಗೇ ಬಿಡ್ತಲ್ಲ ಈಗ. ಮಿಟ್ಟೊಂದು ಮಾಡ್ಕೊಂಡು ಒಳಗೆ ಹೋದ್ರೆ ಚಲೋ ಆಕತಿ. ಅದೊಂದು ನೋಡ್ರಿ, ಹೊಡಿ ಕೇಕಿ 80ರಾಗ ಬಿಸಿಲು ಬಿತ್ತೆ. ನಾ ಹೇಳಿದ್ ನನಗೆ 80ರಾಗ, ನೀ 20ರಾಗ ಹೊಡಿಯಾಕತ್ತೀಯಲ್ಲ. ಏನು ಊಟ ಇಲ್ಲ, 80ರಾಗ ಎಲ್ಲಿ ಬರ್ತೈತಿ? ಈಗ ಇಲ್ಲಿ ನೋಡ್ರಿ, ಚಿಕನ್ ಬಿರಿಯಾನಿ ಅಳ್ಳಾಗ್ಬಿಟ್ಟೈತಿ. ಇದೇನೇ ಸ್ವೀಟ್ ಮಾಡಕ್ಕೆ ಹಾಲು ಇಟ್ಟಿನ್ರಿ ಕುದಿಯಾಕ. ಈಗ ಸ್ವೀಟ್ ಎದ್ರದ್ದು ಮಾಡಕತ್ತಿ? ಶಾಂಗಿ ಇದೆ. ಆಮ್ಯಾಗ ಈ ಶಾಂಗಿ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಎಕ್ದಮ್ ತಿಳು ಶಾಂಗಿ ಇವು. ಆಮ್ಯಾಗ ನಿಮ್ಮ ಊರಾಗ ಭಾರಿ ಡಿಫ್ರೆಂಟ್ ಇರ್ತಾವೆ ಶಾಂಗಿ, ದಿಪ್ ಇರ್ತಾವೆ. ನನ್ನ ಜೀವನದಾಗ ನಾ ಫಸ್ಟ್ ಟೈಮ್ ಶಾಂಗಿ ಅಂತ ನೋಡಿದ್ದೆ. ಹೌದ್ರಿ? ಹೌದು, ಯಾಕಂದ್ರೆ ನಮ್ಮ ಮನೆಯೊಳಗೆ ಇಲ್ಲಿ ರಂಜಾನ್ ಒಳಗೆ ಬಕ್ರೀದ್ ಒಳಗೆ ಹಿಂಗೆ ತೆಳ್ಳೊಂದು ಶಾಂಗಿಲಿ ಸುರ್ಕುಂಬ ಮಾಡ್ತಿದ್ರೆ.
ನಿಮ್ಮ ಊರಾಗ ನೋಡಿ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಈಗ ಹಾಕ್ತೆ ಅದಕ್ಕೆ ಅವ್ರು ಹೆಂಗ್ ಮಾಡ್ತಾರ ಗೊತ್ತೇನ್ರಿ, ಗೋಧಿ ಅಂತ ಬಂದು ಅದ ಶಾವ್ಗಿ ಮಿಷನ್ ಒಳಗ ಶಾವ್ಗಿ ಮಾಡಿಸ್ತಾರ್ರಿ ಅಲ್ಲಿ. ಅವು ಮನೆ ಇದು ರೆಡಿಮೇಡ್ ಶಾವ್ಗಿ ಅಲ್ರಿ ಅವು ಮಾಡ್ಸಿದ್ರು, ಅವು ಮಾಡ್ಸಿಟ್ಟಿರ್ತಾರ ಅವ್ರು ವರ್ಷಾನ ಗಂಟ್ಲೆ. ಅದನ್ನ ಹುಗ್ಗಿ ಅದನ್ನ ಬಸ್ಕೊಂಡ್ ಅದನ್ನ ಊಟ ಮಾಡ್ತಾರ್ರಿ ಅವ್ರು. ಆಗ ಮಟನ್ ನಾವು ಅಂಗಡಿ ಒಳಗೆ ತೊಗೊಂಬರ್ತೀವ್ರಿ. ಇದು ಸ್ವಲ್ಪ ಕುದಿಯಾಕ ಬಿಡನ್ರಿ. ಆಮೇಲೆ ಅವೆಲ್ಲ ಅದಾವಲ್ಗ ಡ್ರೈ ಫ್ರೂಟ್ಸ್ ಅವ್ನು ಸ್ವಲ್ಪ ತುಪ್ಪ ಕರ್ದು ಇದ್ರೊಳಗೆ ಹಾಕಿಬಿಡೋಣಂತ್ರಿ. ಇದ್ರೊಳಗೆ ಸಕ್ಕರೆ ಹಾಕಿನ್ರಿ ನಾನೀಗ. ಬೇಕಂದ್ರೆ ನೀವು ಬೆಲ್ಲದ ಮಾಡ್ಕೋಬೋದ್ರಿ. ಲೆಟ್ಸ್ ಗೋ. ಈಗ ಮಿಕ್ಸಪ್ ಮಾಡ್ಬೇಕನ್ನ? ಮಿಕ್ಸಪ್ ಮಾಡ್ಬೇಕ್ರಿ. ಸ್ಮೆಲ್ ಮಾತ್ರ ಅನಾಹುತೈತೆ. ಇದು ಖತರ್ನಾಕ್ ಆಗೈತೆ ಬಿಡ. ಇದು ಯಾರಿಗಾರ ಇಂಥ ಬಿರಿಯಾನಿ ಊಟ ಮಾಡ್ಬೇಕನ್ನೋ ಮನಸ್ಸಿದ್ರೆ ಬರ್ರಿ ಹುಬ್ಳಿ ಉಣ್ಕಲ್ ನಮ್ಮ ಊರು. ನಮ್ಮ ಮನೆಗೆ ಬಂದ್ರಿ ಅಂತ ಹೇಳಿದ್ರೆ ಹೊಟ್ಟೆ ತುಂಬ ಊಟ ಮಾಡಿಸಿ ನಿಮಗೆ ಸ್ವೀಟ್ ತಿನ್ನಿಸಿ ಕಳಿಸ್ತೇವೆ ನಾವು. ಪಾವ್ ನಮ್ಮ ಸಬ್ಸ್ಕ್ರೈಬರಿಗೆ ಬರ್ಬೇಕಂತೇಳಿ ಭಾಳ ಆಸೆ ಐತ್ರಿ ಅವ್ರಿಗೂ. ಆದ್ರೆ ಏನು ಮಾಡಕ್ರಿ, ಬರೋರಿಗೆಲ್ಲ ದೂರ ದೂರ ಐತ್ರಿ ಊರು. ಬರ್ಬೇಕನ್ನೋ ಮನಸ್ಸು ಇದ್ದವ್ರಿಗೆ ರೀ. ಬರ್ರಿ, ಯಾರ್ಯಾರು ಬರ್ತೀರಂತೀರಲ್ಲ ಆಲ್ವೇಸ್ ವೆಲ್ಕಮ್. ನಮ್ಮ ಮನೆಗೆ ನೀವು ಯಾವಾಗ ಬೇಕಾದಾಗ ಬರ್ಬೋದು. ನಮ್ಮ ಮನೆಯಲ್ಲಿದೆ, ನಿಮ್ಮ ಮನೆ ಇದೆ, ಬರ್ರಿ. ನಿಮ್ಮ ಸಂಬಂಧ ಸ್ಪೆಷಲಿ ನೀವು ಬಂದು ಕೊಡ್ಲಿಕ್ಕನ ನಿಮಗೆ ಮಟನ್ ಬಿರಿಯಾನಿ ಅಂದ್ರೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂದ್ರೆ ಚಿಕನ್ ಬಿರಿಯಾನಿ. ಅವ್ರು ಬರೋದು ಹೆಚ್ಚಿಂದ ಅವ್ರು ನಾವು ಮಾಡಿ ಉಣ್ಸೋದು ಹೆಚ್ಚಿಂದ್ರಿಪ್ಪ. ಅಲ್ಲ ಹೆಂಗೊಂದು ಪ್ಲೇಟ್ ಕೊಡೋದು ಅವ್ರಿಗೆ ನಾವು, ಹೆಂಗೊಂದು ಪ್ಲೇಟ್ ಕೊಡೋದು. ನೀವು ಮತ್ತೆ ಪ್ಲೇಟ್ ಲೆಕ್ಕ ಹಿಡಕ್ಕೆ ಕುಂತ್ರೆ ನಾ ಬರ್ರಿ ಅಂತೇಳಿ ಸುಮ್ಮ ಮಸ್ಕರಿ ಮಾಡ್ತಾರೆ. ಎಷ್ಟು ಮಜಾಕ್ ಮಾಡಿದೆ ನಾನು. ಬರ್ರಿ, ಆಲ್ವೇಸ್ ವೆಲ್ಕಮ್ ಐತಿ ನಮ್ಮ ಮನೆಗೆ ಬರೋರಿಗೆ. ನೀವು ಬರೋದು ಒಂದು ದೊಡ್ಡ ಖುಷಿ ನಮಗೆ. ನೋಡಿ ಎಲ್ಲೇ ಇರ್ತಾರೆ, ಏನು ಗಿಫ್ಟ್ ಕಳಿಸ್ತಾರೆ, ಅಷ್ಟು ನಮಗೆ ಸಲಹೆ ಕೊಡ್ತಾರೆ, ಏನು ಒಳ್ಳೇದು ಏನು ಕೆಟ್ಟದು ಅಂತ ಹೇಳ್ತಾರೆ. ನಮ್ಮ ವಿಡಿಯೋ ಬರಲಿ ಅಂತೇಳಿ ಪಾಪ ಕಾಯ್ಕೊಂತ ಕುಂತಿರ್ತಾರಂತ್ರಿಪ್ಪ. ಅವ್ರ ಕಮೆಂಟ್ ನೋಡಿದ್ರೆ ನಮಗೆ ಎಷ್ಟು ಇದಾಗತ್ತೆ ಗೊತ್ತೇನ್ರಿ, ನಮ್ಮ ಮೇಲೆ ಎಷ್ಟು ಪ್ರೀತಿ ಐತಲ್ಲ ಅಂತಂದು ಹೇಳಿ ನಾವು ಪುಣ್ಯ ಮಾಡೀವ್ರಿ ಇಂಥ ಒಂದು ದೊಡ್ಡ ಕುಟುಂಬನ ಪಡ್ಯಾಕ. ಈ ಮಾತು ಕರೆ ಇಲ್ಲ ಅಂತಿಂಥವ್ರಿಗೆ ಸಿಗೋದಿಲ್ಲ ಎಲ್ಲರ ಪ್ರೀತಿನ. ಪುಣ್ಯ ಮಾಡಿದವ್ರಿಗೆ ಇಷ್ಟು ದೊಡ್ಡ ಫ್ಯಾಮ್ಲಿ ಇದು ಪ್ರೀತಿ ಸಿಗೋದು. ಯಾರೋ ಅಕ್ಕನ ಅಂತಾರ, ಯಾರೋ ಅತ್ತಿಗೆನ ಅಂತಾರ, ಯಾರೋ ತಮ್ಮನಾಗ ಸಾನಿಯಾಗ ಸೊಸೆನ ಅಂತಾರ. ಎಲ್ಲನ ನಮ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನ್ರಿ ನೀವು ಹಂಗೆ ಕಮೆಂಟ್ ಮಾಡೋದು ನೋಡಿದ್ರೆ. ಇವ ನಿಮ್ಮ ಫ್ಯಾಮ್ಲಿ ಒಳಗೆ ನಾವು ಒಬ್ರು ಆಗ್ಬಿಟ್ಟಿವಲ್ಲ ಅನಿಸ್ತೈತ್ರಿ ನಮಗೆ. ಅಷ್ಟು ಖುಷಿ ಆಗ್ತದೆ ನೋಡ್ರಿ. ಅಳಿತಲ್ ಪೂರ ಐತಿ. ಈಗ ಹಳತ್ರಿ ಮಿಕ್ಸಿಂಗ್ ಮಾಡಲಿ ನಾನು ಮಿಕ್ಸಿಂಗ್ ಮಾಡಲೇನ? ಬೇಡ್ರಿ, ಮತ್ತು ನೀವು ಚಿಕನ್ ಎಲ್ಲ ಹೊಡೆದಿಟ್ಟಿರಿ. ಚಿಕನ್ ಹೊಡೆಯೋದಿಲ್ಲ ಬಿಡಿ, ಯಾಕಂದ್ರೆ ಚಿಕನ್ ನಾವು ಭಾಳ ಕುದಿಸ್ಕೊಂಡಿರಂಗಿಲ್ಲ. ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ಕುದಿಸ್ಕೋಬೇಕು ಚಿಕನ್. ಇಲ್ಲಾಂದ್ರೆ ಹಡ್ಡಿ ಒತ್ತಡ ಕಡೆ ಇದು ಒತ್ತಡ ಕಡೆ ಆಗ್ಬಿಡ್ತೈತವ. ಸೇಮ್ ಅಂಗಡಿಯಿಂದ ಬಿರಿಯಾನಿ ಅದಿಲ್ರಿ, ಅಂಗಡಿ ಬಿರಿಯಾನಿಗಿಂತ ಮಸ್ತ್ ಮಾಡ್ತೀನಿ ನಾನು. ಅಂಗಡಿಯಾಗ ಅವ್ರು ಏನು ಮಾಡ್ತಾ ಗೊತ್ತಾನ, ಅವ್ರು ಮಾಡೋದು ಪ್ರೊಫೆಷನಲ್. ಅಂದ್ರೆ ಅದಕ್ಕೆ ಏನೇನು ಬೇಕು, ಎಷ್ಟು ಬೇಕು ಅವರೆಲ್ಲ ಮತ್ತೆ ತರಿಸ್ತಾರೆ ಹೊರಗಿನಿಂತ್ರ. ನಾವು ಹಂಗೆ ಮಾಡೋಂಗಿಲ್ಲ, ಮನೆಯೊಳಗಿಂದ ಹಾಕಿ ಎಲ್ಲ ಐಟಮ್ ನಾವೇನು ತರಿಸ್ತೀವಪ್ಪ ಹೊರಗಿನಿಂತ್ರ ಅಂತ ಹೇಳಿದ್ರೆ ಅವೇನು ಬರ್ತಲ್ಲ ಮಸಾಲೆ ಪ್ಯಾಕೆಟ್, ಅವಷ್ಟು ನಾವು ತರಿಸೋದೆ. ಉಳ್ಕೆವೆಲ್ಲ ಮನ್ಯಾಗಿನ ಚಿಕನ್. ಅದು ಎಲ್ಲಿ ಈಗ ನಾವು ಚಲೋ ಅಕ್ಕಿ ಯೂಸ್ ಮಾಡಕತ್ತೀವಿ, ಇಲ್ಲ ನಮಗೆ ಚಲೋ ಅಕ್ಕಿ ಎಲ್ಲ ನಡೆಯಂಗಿಲ್ಲ ರೀ. ನಮಗೆ ರೇಷನ್ ಅಕ್ಕಿನ ಅದು ಹಿಂಗೇನೋ ಸ್ಪೆಷಲ್ ಮಾಡ್ತೀವ ಸ್ವಲ್ಪ ವಿಡಿಯೋದಾಗ ಅದೆಲ್ಲ ಚಲೋ ಕಾಣಲಿ ಅಂಥೇಳಿ ಚಲೋ ಅಕ್ಕಿ ಈಗೀಗ ತರ್ಸಾಕತ್ತೀರಿ ನಾವು. ಅದು ಏನೋ 100K ಸೆಲೆಬ್ರೇಷನ್ ಮಾಡ್ತೀವಲ್ಲ ಅವಾಗ ತರಿಸಿದ್ದು. ಅದು ಅಕ್ಕಿ ಪ್ಯಾಕೆಟ್ ಇನ್ನೂ ಮಟ್ಟ ಐತಿ. ಅದ ಅಕ್ಕಿ ಪ್ಯಾಕೆಟ್ ಒಳಗೆ ನಾವೆಷ್ಟೆಲ್ಲ ಸೆಲೆಬ್ರೇಷನ್ ಮಾಡಕತ್ತೀವಿ ನೋಡಿ. ಅಕ್ಕಿ ಪ್ಯಾಕೆಟ್ ತಂದೀವಿ, ಸೆಲೆಬ್ರೇಷನ್ ಮೇಲೆ ಸೆಲೆಬ್ರೇಷನ್ ಆಗಕತ್ತೈತ್ರಿ ನಮ್ದು. ಮಿಕ್ಸಿಂಗ್ ಅದೇ
ಚಿಕನ್ನು ಆಮೇಲೆ 1.5 kg ಅಕ್ಕಿ, ಟೋಟಲ್ 2.5 kg ಬಿರಿಯಾನಿ ನೋಡ್ರಿ ಇದು. ಅದ ಫೈನಲಿ ಈಗ ಆಯ್ತು ನೋಡ್ರಿ. ನಾಳೆ ಫಟಾಫಟ್ ಅಂತೇಳಿ ಸ್ವೀಟ್ ಒಂದು ಮಾಡಿಬಿಡೆ. ಹಾಂ, ಸ್ವೀಟ್ ಒಂದು ಮಾಡಿದರೆ ಟೋಟಲ್ ರೆಸಿಪಿ ಸ್ವೀಟ್ ಕಂಪ್ಲೀಟ್ ಆಗೈತಿ ಆಗೈತೆ. ಈಗ ಅದ. ಆಗೈತಿ. ಆ ತುಪ್ಪದೊಳಗೆ ಡ್ರೈ ಫ್ರೂಟ್ಸ್ ಎಲ್ಲ ಕರೆದು ಅದ್ರೊಳಗೆ ಹಾಕೋದು ಅಷ್ಟೇ ರೀ. ನೋಡ್ರಿ ಮತ್ತೆ ಬಿಸಿಲು ಬಿತ್ತೆ. ಹೌದ್ರಿ, ಈಗ ಹೇಳ್ಬಿಡ್ರಿ. ಈಗ ಬಿರಿಯಾನಿನ ಎಲ್ಲ ಮಿಕ್ಸಪ್ ಆತ. ಮಿಕ್ಸಪ್ ಆತ. ಈ ಸೆಲೆಬ್ರೇಷನ್ ಏನು ಎದಕ್ಕೆ ಮಾಡಿದ್ವಿ ನಾವು ಇವತ್ತು ಅಂತಂದು ಹೇಳಿ ಏನೋ ಹೇಳ್ಬಿಡೆ. ಹೇಳ್ಬಿಡ್ರಿ ನೀವ. ಏನೋ ಹೇಳ. ಹೇಳ್ರಿ. ನೀ ಹೇಳ. ಇಬ್ರು ಕೂಡ ಹೇಳಂತಾಡ್ರಿ. ಇದೊಂದು ಸ್ವಲ್ಪ ಇಡ್ತೀನಿ ಆ ಕಡೆಗೆ. ಇಬ್ರು ಕೂಡ ಹೇಳಿದ್ರೆ ಅದೊಂಥರ ಖುಷಿ. ಯಾರಿಗೆ? ಎಲ್ಲರಿಗೂ. ನನಗೆ ಖುಷಿ, ಎಲ್ಲರಿಗೂ ಖುಷಿ. ತುಪ್ಪದಾಗ ಜಳಕ ಮಾಡ್ಬೇಕಾ ನಾವು? ಇದು ಹಾಕಿಲ್ಲ ನೀನು ದ್ರಾಕ್ಷಿ? ತಡ್ರಿ ಹಾಕ್ತೇನೆ. ಅವು ಯಾಕಂದ್ರೆ ಒಮ್ಮಕ್ಲೆ ಹೊತ್ತಿ ಬಿಡ್ತಾವ್ರಿಪ್ಪ ಅವು. ಅದಕ್ಕೆ ಇವು ಸ್ವಲ್ಪ ಫ್ರೈ ದ್ರಾಕ್ಷಿ ಇಲ್ಲದಾವಲ್ಲ? ಹಾಂ, ಇವು ಲಘು ಹೊತ್ತಂಗಿಲ್ರಿ. ಇವು ಫಸ್ಟ್ ಇವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ದ್ರಾಕ್ಷಿ ಹಾಕಿದ ತಕ್ಷಣ ಬರು ಉಬ್ಬೇ ಬಿಡ್ತಾವು. ದ್ರಾಕ್ಷಿ ಹೋಗಿ ಶೇಂಗಾ ಆಗ್ಬಿಡ್ತಾವ. ನೋಡಿ ಬೇಕಂದ್ರೆ ಶೇಮ್ ಹಂಗಂತ ಆಯ್ತಾವು. ಆಗಲಿ ನೋಡಿ. ಗ್ಯಾಸ್ ಸಣ್ಣ ಇಡ್ತೇನೆ. ಯಾಕಂದ್ರೆ ಹಿಂಗೆ ಮಾಡಿ ಒಂದ್ಸಲ ಹೊತ್ತಿಸ್ಬಿಟ್ಟಿದ್ದು ನಾನು. ಹೌದು, ತಳಗಿನ ಮನ್ಯಾಗ ಅದು. ಆಗದು ನೋಡಿ ಶೇಂಗಾ. ಶೇಂಗಾ ಅದ ಹೌದಿಲ್ಲ? ಅದೇ ಅದ. ಅದೇ ಹಾಕ್ಬಿಡೋದಕ್ಕೆ. ಈಗ ಫೈನಲಿ ಸ್ವೀಟ್ ಮಾಡಿದ್ವಿ, ಚಿಕನ್ ಬಿರಿಯಾನಿ ಮಾಡಿದ್ವಿ, ಚಟ್ನಿ ಮಾಡಿದ್ವಿ. ಈಗ ಅಡ್ಗೆ ಮಾಡೋದೆಲ್ಲ ಕಂಪ್ಲೀಟ್ ಆತ. ಈಗ ಮ್ಯಾಟ್ರಿಗೆ ಬರೋಣ. ಹಾಂ ರೀ, ಹೇಳ ಮತ್ತೇನಂತ ಹೇಳಿ. ನೀವೇ ಹೇಳ್ಬಿಡ್ರಿ. ನೀ ಹೇಳ. ಇಲ್ಲಿ ತೋರ್ ನೀವು ಹೇಳ್ರಿ. ಇಲ್ತೋ ನೀ ಹೇಳ. ಇಲ್ಲಿ ತೋರ್ ನೀವು ಹೇಳ್ರಿ. ಅಂತ ಏನ್ ದೊಡ್ಡ ವಿಷಯ ಇಲ್ರಿ ಇದು. ಇದು ದೊಡ್ಡ ವಿಷಯನ ರೀ ನಮಗ. ಸಣ್ಣ ಸಣ್ಣ ಯೂಟ್ಯೂಬರ್ಗೆ ಅಂತ ಹೇಳಿದ್ರಿ ಇದೆಲ್ಲ ಇಂಥವೆಲ್ಲ ದೊಡ್ಡ ದೊಡ್ಡ ವಿಷಯನ ರೀ. ಖುಷಿ ಪಡುವಂತ ನೀ ವಿಷಯ. ಹೇಳೋ ಮಾತಾಡೋದು ದಮ್ ಐತಿ. ಹಾ, ಯಾಕಂದ್ರೆ ನಾವು ಸಣ್ಣ ಕ್ರಿಯೇಟರ್ಗಳಿಗೆ ಐತಲ್ಲ ಇಂಥ ವಿಷಯನ ದೊಡ್ಡ ವಿಷಯ ಆಗ್ತಾವು. ಸೊ ಏನು ವಿಷಯ ರೀಪ ಅಂತ ಹೇಳಿದ್ರೆ, ಈಗ ನಾವು ಏನು ರೀಸೆಂಟ್ಲಿ ಮಾಡಿಲ್ರಿ ಶಾರ್ಟ್ ವಿಡಿಯೋ, ಅವೆಲ್ಲ ಮಿಲಿಯನ್ ಗಟ್ಟಲೆ ಹೋಗ್ಯಾವ ರೀ. ಅಂದ್ರೆ ಕಡಿಮೆ ಅಂದರೂ 7-8 ವಿಡಿಯೋ ನಮ್ಮ ಮಿಲಿಯನ್ ಮ್ಯಾಗ ಹೋಗ್ಯಾವು. ಹೌದ್ರಿ. ಸೊ ಆ ಖುಷಿಗೆ ಏನ್ರಿಪ್ಪ ನಮ್ಮ ಮನ್ಯಾಗ ಅಂತ ಹೇಳಿದ್ರಿ ಇವತ್ತು ಸ್ವೀಟ್, ಚಿಕನ್ ಬಿರಿಯಾನಿ, ಚಟ್ನಿ. ಸೊ ಈಗ ವೇಟಿಂಗ್ ಫಾರ್ ಹುಡುಗರ ಸಂಬಂಧ. ಹುಡುಗರು ಬಂದ್ರಿಪ್ಪ ಅಂತ ಹೇಳಿದ್ರೆ ಊಟ ಮಾಡೋದು ನೋಡ್ರಿ. ಈಗ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೈತ್ರಿಪ್ಪ. ಖುಷಿ ಅಂತ 2 ಅದಾವ್ರಿ. ಈಗ ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ಈಗ ಇನ್ನೊಂದು ವಿಷಯ ಐತ್ರಿ, ಅದಂತ್ರ ಭಾಳ ದೊಡ್ಡ ವಿಷಯ ರೀ. ಹೌದಲ್ಲ, ಅದನ್ನ ಮರ್ತ ಬಿಟ್ಟ ನೋಡ. ಅದಂತ್ರ ಭಾಳ ದೊಡ್ಡ ವಿಷಯ. ಅದು ಇವತ್ತು ನೈಟ್ ಆಗಲಿ ಅಥವಾ ನಾಳಾಗಲಿ ಮತ್ತೆ ಅದನ್ನ ಸೆಲೆಬ್ರೇಷನ್ ಮಾಡ್ತೀವಿ. ಏನಂತ ಹೇಳ್ತೀವಿ ರೀ ನಾವು ಅದನ್ನ. ಈ ಸೆಲೆಬ್ರೇಷನ್ ಮೇಲೆ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ನಮಗಂತೂ ಭಾಳ ಖುಷಿ ಆಗತ್ತೈತಿ. ಇದಕ್ಕೆಲ್ಲ ಕಾರಣನ ನೀವು ರೀ. ನಾವೇನು ಸೆಲೆಬ್ರೇಷನ್ ಮಾಡ್ತೀವಿ, ನಾವು ಖುಷಿ ಪಡ್ತೀವಿ ಅಂತ ಹೇಳಿದ್ರೆ ನೀವುಗಳು ಮಾಡಿರೋಂಥ ಸಪೋರ್ಟು, ನೀವುಗಳು ಮಾಡಿರೋಂಥ ಆಶೀರ್ವಾದ, ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಐತಿ ಅಂಥೇಳಿ ನಾವು ಸೆಲೆಬ್ರೇಷನ್ ಮಾಡಕತ್ತೀವಿ. ನಾವು ಖುಷಿ ಪಡಕತ್ತೀವಿ. ನಾವು ಸ್ವಲ್ಪ ಭಾಳ ಅಲ್ಲ ಅಂದ್ರೆ ಸ್ವಲ್ಪರ ನಾವು ಯೂಟ್ಯೂಬ್ ಒಳಗೆ ಮುಂದೆ ಬರಾಕತ್ತೀವಿ. ಸದಾ ಹಿಂಗೆ ಇರಲಿಪ್ಪ ನಿಮ್ಮ ಆಶೀರ್ವಾದ, ದೇವ್ರ ಆಶೀರ್ವಾದ ಅಂಥೇಳಿ ನಾನು ಕೇಳ್ಕೊತೀನಿ. ನಿಮ್ಗಳ ಸಪೋರ್ಟ್ಲಿಂತ್ರನ ನಾವು ಇಷ್ಟು ಮುಂದೆ ಬಂದೀವಿ ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಸದಾ ಕಾಲ ನಮ್ಮ ಮೇಲೆ ಹಿಂಗೆ ಇರಲಿ ಅಂತಲೂ ನಾನು ಕೇಳ್ಕೊತೀನಿ ರೀ. ಥ್ಯಾಂಕ್ ಯು ಸೋ ಮಚ್ ರೀಪ್ಪ ಎಲ್ಲರಿಗೂ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗೈತಿರಿಪ್ಪ ಅಂತಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಫಸ್ಟ್ ಟೈಮ್ ಹೊಸದಾಗಿ ನಮ್ಮ ಚಾನಲ್ ಯಾರು ನೋಡಾತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾವು ನಿಮಗೆ ಮತ್ತೆ ಭೇಟಿ ಹಾಕಿವಂತ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.